ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಮಿತ್. ಇವತ್ತಿನ ಹವಾಮಾನ ಮುನ್ಸೂಚನೆ ಪ್ರಕಾರ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಂದು ಕರಾವಳಿ ಭಾಗದಂದು ಗುಡುಗು ಸಹಿತ ಆಲಿಕಲ್ಲು ಮಳೆ ಆಗುವ ನಿರೀಕ್ಷೆ ಇದ್ದೇವೆ. ಹಾಗಾಗಿ ಅಲ್ಲಿಂದ ಯಾವ್ಯಾವ ಭಾಗದಲ್ಲಿ ಅಂತ ಕರಾವಳಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಾಗೂ ಅನೇಕ ರಾಜ್ಯಗಳಲ್ಲಿ ಒಣ ಹವೆ ಮುಂದುವರಿಯಲಿದೆ ಅಂತ ಹೇಳ್ಬಿಟ್ಟು CS ಪಾಟೀಲ್ ಅವರು ಹೇಳಿದ್ದಾರೆ, ಹವಾಮಾನ ಮುನ್ಸೂಚನೆ ತಜ್ಞರು. ಇವತ್ತು ತುಮಕೂರಿನಲ್ಲಿ ಮೋಡ ಕವಿದ ವಾತಾವರಣಗಳಿದ್ದು 33, 35 ಡಿಗ್ರಿ, 40 ಡಿಗ್ರಿ ಟೆಂಪ್ರೇಚರ್ವರೆಗೂ ಇರಲಿದೆ. ತುಮಕೂರಿನ ಹವಾಮಾನ ಮುನ್ಸೂಚನೆ ಪ್ರಕಾರ ಇವತ್ತಿನ ವೆದರ್ ಕಂಡೀಷನ್ನು ಬಿಸಿಲಿಂದ ಕೂಡಿದೆ. ಆದಷ್ಟು ಹೆಚ್ಚಿನ ನೀರುಗಳನ್ನ ಕುಡೀರಿ, ಮಜ್ಜಿಗೆ, ನೀರು, ಪಾನಿ ಎಲ್ಲ ಕುಡೀರಿ. ಮನೆಯಲ್ಲಿ ಸುಖವಾಗಿ ಆರೋಗ್ಯವಾಗಿರಿ. ಹೊರಗಡೆ ಬರಬೇಕು, ಅಗತ್ಯ ಇದ್ದರೆ ಹೊರಗಡೆ ಬಂದು ಹೆಚ್ಚಿನ ಬಾಟ್ಲುಗಳಲ್ಲಿ ನೀರು ತುಂಬಿಸ್ಕೊಂಡು ಹೋಗಿ ಅಂತ ಆರೋಗ್ಯ ತಜ್ಞರು ಎಚ್ಚರಿಸಿದ್ದಾರೆ. ಈ ವರ್ಷ 2026ರಂದು ಬಿಸಿಲಿನ ತಾಪಮಾನ ಗಣನೀಯವಾಗಿ ಏರಿಕೆಯಾಗಲಿದೆ. ಇದು ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕದಲ್ಲಿ ಭಾರಿ ಮಳೆ ಆಗುತ್ತಿದ್ದು ಹಸಿರಿನಿಂದ ಎಲ್ಲ ರೈತರಿಗೂ ಖುಷಿ ಸಿಕ್ಕಿದೆ ಮಳೆ ಬಂದು. ಅದರ ಜೊತೆಯಲ್ಲಿ ಮೊನ್ನೆ ಕೂಡ ಹಾಸನದಲ್ಲಿ ಏನಾಗಿತ್ತು ಅಂತಂದ್ರೆ ಆಲಿಕಲ್ ಮಳೆ ಬಂದಿತ್ತು, ಹೇಲ್ ಸ್ಟೋಮ್ ಬಂದಿತ್ತು. ಇಡೀ ಚಿಕ್ಕಮಗಳೂರು, ಬಿಜಾಪುರ, ವಿಜಯಪುರದ ನಗರ ಗ್ರಾಮಾಂತರದಲ್ಲಿ ಆಲಿಕಲ್ಲು ಮಳೆ ಸಂಭವಿಸಿದೆ. ತುಮಕೂರು ಜಿಲ್ಲೆಗಳಲ್ಲಿ ಬರೀ ಖಾಲಿ ಮಳೆ ಸಂಭವಿಸಿದೆ, ಸಾಧಾರಣ ಮಳೆ ಆಗಿದೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಆಲಿಕಲ್ಲು ಮಳೆ ಸಂಭವ ಇದೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಗುಸ್ಗುಳಲ್ಲಿ ಬರ್ತಾ ಇದೆ. ದಯವಿಟ್ಟು ಬಿಸಿಲಿನಿಂದ ರಕ್ಷಣೆ ಪಡೀರಿ. ಹೆಚ್ಚಿನ ಮಾಸ್ಕ್, ಹೆಚ್ಚಿನ ಕ್ಯಾಪ್ಗಳು ಹಾಕೊಳ್ಳಿ, ಹೆಚ್ಚಿನ ಮಫ್ಲರ್, ಸ್ವೆಟರ್ ಹಾಕೊಂಡು ಓಡಾಡಬೇಡಿ. ಒಂದು ಸ್ವಲ್ಪ ಮೈನ ಫ್ರೀ ಬಿಡಿ, ಆರೋಗ್ಯವಾಗಿರಿ. ನೀರು ಚೆನ್ನಾಗಿ ಕುಡಿಬೇಕು, ಬಿಸಿಲಿನಿಂದ ರಕ್ಷಣೆ ಪಡಿಬೇಕು. ಸನ್ ಗ್ಲಾಸ್ ಅಥವಾ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗುವುದು ಬಹಳ ಉತ್ತಮ. ಕ್ಯಾಮ್ರಾಮ್ಯಾನ್ ಭೈರಪ್ಪ ಜೊತೆಗೆ ಅಮಿತ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್, ತುಮಕೂರು.